Hi everybody. So today let us discuss about the cash book, the meaning, features and the types of cash book. So here the meaning is a cash book is a subsidiary book in which all the transaction relating to the cash receipts and the cash payments are recorded. ಹಂಗಂದ್ರೆ ಕ್ಯಾಶ್ ಬುಕ್ಕು ಒಂದು ಸಬ್ಸಿಡರಿ ಬುಕ್ ಅಂತ ಹೇಳಿ ಕರಿತೀವಿ. ಜರ್ನಲ್ ಎಂಟ್ರಿ ಮಾಡ್ದೇನೂ ನಾವು ಕ್ಯಾಶ್ ಬುಕ್ಕನ್ನು ಹಾಕ್ಬೋದು. ಈಗ ಕ್ಯಾಶ್ ಬುಕ್ಕಲ್ಲಿ ಏನೇನು ರೆಕಾರ್ಡ್ ಮಾಡ್ತೀವಿ? ಒಂದು, ನಾವು ಕ್ಯಾಶ್ ಏನೇನು ರಿಸೀವ್ ಮಾಡ್ತೀವಿ, ಯಾವಾಗ ನಾವು ಗೂಡ್ಸನ್ನು ಸೆಲ್ ಮಾಡಿದಾಗ ವಾಟ್ ಎವರ್ ವಿ ರಿಸೀವ್ ದಟ್ ಈಸ್ ಥ್ರೂ ಅ ಕ್ಯಾಶ್ that is recorded, and whatever we are going to pay, ನಾವೇನು ಖರ್ಚು ಮಾಡ್ತೀವಿ ಅದು ಕ್ಯಾಶ್ ಕೊಟ್ಟು ದುಡ್ಡನ್ನು ಕೊಟ್ಟು ನಾವೇನಾದರೂ ಪರ್ಚೇಸ್ ಮಾಡಿದಾಗ ಅದನ್ನು ನಾವು ಕ್ಯಾಶ್ ಪೇಮೆಂಟ್ ಅಂತ ಕರಿತೀವಿ. ದಟ್ ಈಸ್ ರೆಕಾರ್ಡೆಡ್ ಇನ್ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಲ್ಲಿ we are not going to record the credit transaction, okay? Only the cash receipts and the cash payments are recorded. Now what is the feature of cash book? So cash receipts are entered on the debit side of the cash book. ನಾನು ಹೇಳಿದೆ ಕ್ಯಾಶ್ ರಿಸೀಟ್ಸ್ ಮತ್ತು ಕ್ಯಾಶ್ ಪೇಮೆಂಟ್ಸನ್ನು ರೆಕಾರ್ಡ್ ಮಾಡಬೇಕು ಅಂತ. ಹಾಗಂದರೆ ಕ್ಯಾಶ್ ರಿಸೀಟ್ಸನ್ನು ಎಲ್ಲಿ ರೆಕಾರ್ಡ್ ಮಾಡಬೇಕು? ಸೊ ಕ್ಯಾಶ್ ರಿಸೀಟ್ಸ್ ಆರ್ ರೆಕಾರ್ಡೆಡ್ ಆರ್ ಎಂಟರ್ಡ್ ಆನ್ ದಿ ಡೆಬಿಟ್ ಸೈಡ್ ಆ್ಯಂಡ್ cash payments are entered on the credit side of the cash book. ನೋಡಿ, ಕ್ಯಾಶ್ ಬುಕ್ ಅಂತಂದ್ರು ಒಂದೇ, ಕ್ಯಾಶ್ ಅಕೌಂಟ್ ಅಂತಂದ್ರು ಒಂದೇ. So there is a nothing change in the cash book or cash account, wherein cash account is a ledger account we have already prepared, and cash account the rules ಏನು ಹೇಳ್ತದೆ? First of all, cash is the asset. Yes, so what is the rules of asset? When increase it is debited, when decrease it is credited. ಸೊ ಇದೇ ರೂಲ್ಸು ಇಲ್ಲಿ ಅಪ್ಲೈ ಆಗ್ತದೆ. ನೀವು ರೂಲ್ಸ್ ಅಪ್ಲೈ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ದ ಫಾರ್ಮ್ಯಾಟ್ ಸೇಸ್ ಕ್ಯಾಶ್ ರಿಸೀಟ್ಸನ್ನು ಅಂದರೆ ವಾಟ್ ಎವರ್ ಯು ಹ್ಯಾವ್ ರಿಸೀವ್ಡ್ ಇನ್ ಕ್ಯಾಶ್ ಯು ಆರ್ ಗೋಯಿಂಗ್ ಟು ಡೆಬಿಟ್ ಇನ್ ದ ಕ್ಯಾಶ್ ಬುಕ್. ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಪೇ ಇನ್ ದ ಕ್ಯಾಶ್ ದಟ್ ಈಸ್ ಕ್ರೆಡಿಟೆಡ್. ಅದೇ ಅರ್ಥನೇ ಕೊಡ್ತದೆ. ಮೀನಿಂಗ್ ನೀವು ರೂಲ್ಸ್ ಪ್ರಕಾರ ಹೋದ್ರೂ ಒಂದೇ ಎಂಟ್ರಿ ಮಾಡ್ತೀರಿ, ಅಥವಾ ರೂಲ್ಸ್ ಇಲ್ಲದೆ ಇದನ್ನು ನೀವು ಫಾಲೋ ಮಾಡಿದ್ರೂ ಅದೇ ಆಗ್ತದೆ. ಇಲ್ಲೂ ನೋಡ್ರಿ, ಡೆಬಿಟ್ ಅಂತಂದರೆ ಇನ್ಕ್ರೀಸ್ ಇನ್ ಯೋರ್ ಕ್ಯಾಶ್, ಅಂದರೆ ನೀವು ಯಾವಾಗ ಕ್ಯಾಶನ್ನು ರಿಸೀವ್ ಮಾಡ್ತೀರಾ ಅವಾಗ ನಿಮ್ಮ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತದೆ. ಕ್ಯಾಶ್ ಬ್ಯಾಲೆನ್ಸ್ ಅವಾಗ ಏನು ಮಾಡ್ತೀವಿ? ಡೆಬಿಟ್ ಸೈಡ್ ಬರಿತೀವಿ. ಹಿಯರ್ ಆಲ್ಸೋ ಇಟ್ ಈಸ್ ಡೆಬಿಟೆಡ್. ವಾಟ್ ಎವರ್ ಡಿಕ್ರೀಸಸ್ ಯೋರ್ ಕ್ಯಾಶಸ್ ವೆನ್ ಎವರ್ ಯು ಪೇ ಕ್ಯಾಶ್, whatever when you have purchased some raw materials or machinery, whatever you have paid through cash, that is credited. ಇಲ್ಲೂ ಕ್ಯಾಶ್ ಡಿಕ್ರೀಸ್ ಆದಾಗ ಕ್ರೆಡಿಟ್ ಮಾಡ್ತೀವಿ. ಎಸ್, now coming to the third feature. So all the cash transactions are recorded chronologically, ಅಂದರೆ ಒಂದೊಂದೇ ಆಗಿ ಆ ಡೇಟ್ ಇವತ್ತು ಒಂದು ಏನೋ ಖರ್ಚು ಮಾಡಿದ್ದೀವಿ, ನೆಕ್ಸ್ಟ್ ಏನೋ ಒಂದು ಪೇಮೆಂಟ್ ಬಂದಿದೆ, ಕ್ರೊನಾಲಜಿಕಲಿ ಸೀರಿಯಲಿ ನಾವು ಅದನ್ನು ಕ್ಯಾಶ್ ಬುಕ್ಕಲ್ಲಿ. Then the last one here is cash book has to be balanced. Cash book has to be balanced ಅಂದರೆ ಕ್ಯಾಶ್ ಅಕೌಂಟಲ್ಲಿ ನಾವು ಹೇಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಕ್ಯಾಶ್ ಇದ್ದಾಗ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಅದೇ ರೀತಿ ಬ್ಯಾಲೆನ್ಸ್ ಮಾಡುವಾಗ ಎಟ್ ದ ಎಂಡ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಏನು ತಗೊಂಡು ಆ ಕ್ಯಾಶ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ತಿದ್ವಿ, ಅದೇ ರೀತಿ ಕ್ಯಾಶ್ ಬುಕ್ಕನ್ನು ಕೂಡ ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ದ ಟೈಪ್ಸ್ ಆಫ್ ಕ್ಯಾಶ್ ಬುಕ್ ಹಿಯರ್: ಸಿಂಪಲ್ ಆರ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆ್ಯಂಡ್ ಪೆಟಿ ಕ್ಯಾಶ್ ಬುಕ್. ಈಗ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತಂದರೆ ಕ್ಯಾಶ್ ಕಾಲಮ್ ಇರೋವಂಥ ಕ್ಯಾಶ್ ಬುಕ್ ಮಾತ್ರ ಇರ್ತದೆ. ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ಕಾಲಮ್ ಇನ್ಕ್ಲೂಡ್ ಆಗಿರೋಂಗಿಲ್ಲ. ಬ್ಯಾಂಕಲ್ಲಿರೋವಂಥ ಟ್ರಾನ್ಸಾಕ್ಷನ್, ನಾವು ಬ್ಯಾಂಕ್ ಥ್ರೂ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ಈ ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಅಥವಾ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ನಾವು ರೆಕಾರ್ಡ್ ಮಾಡಲ್ಲ ಬ್ಯಾಂಕ್ ರಿಲೇಟೆಡ್ ಥಿಂಗ್ಸ್. ಅದೇ ಡಬಲ್ ಕಾಲಮ್ ಕ್ಯಾಶ್ ಬುಕ್, ಇವತ್ತು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಡಿಸ್ಕಸ್ ಮಾಡ್ತೀವಿ, ಬಿಕಾಸ್ ಇಟ್ ಈಸ್ ಫಾರ್ ಅ 12 ಮಾರ್ಕ್ಸ್ ಇನ್ ಯೋರ್ ಎಕ್ಸಾಮ್ ವಿಚ್ ಇಸ್ 100% question in your exam. So today let us discuss about the double column cash book. Double column cash book ಅಂತಂದರೆ ಏನು? ಇಲ್ಲಿ 2 ಕಾಲಮ್ ಬರುತ್ತೆ. ಒಂದು ಬರೋದು ಬ್ಯಾಂಕ್ ಕಾಲಮ್, ಫಸ್ಟ್ ಆಫ್ ಆಲ್ ಕ್ಯಾಶ್ ಅಂತೂ ಇದ್ದೇ ಇರ್ತದೆ, ಇನ್ನೊಂದು ಬ್ಯಾಂಕ್ ಕಾಲಮ್ ಬರ್ತದೆ. ಕ್ಯಾಶಲ್ಲಿ ಆಗೋವಂಥ ಟ್ರಾನ್ಸಾಕ್ಷನು ನಾವು ಇದೇ ಬುಕ್ಕಲ್ಲಿ ಬರಿತೀವಿ, ಥ್ರೂ ಬ್ಯಾಂಕ್ ಮಾಡೋವಂಥ ಟ್ರಾನ್ಸಾಕ್ಷನು ನಾವು ಇದೇ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಟ್ ಈಸ್ ಟರ್ಮ್ಡ್ ಆಸ್ ಡಬಲ್ ಕಾಲಮ್ ಕ್ಯಾಶ್ ಬುಕ್. And petty cash book we'll discuss later. Now today let us see one problem on double column cash book. Yes, so enter the following transaction in double column cash book of Miss Ambika Traders ಅಂತ ಹೇಳಿ ಒಂದು ಪ್ರಾಬ್ಲಮ್ ಕೊಟ್ಟಾರ. ಈ ಪ್ರಾಬ್ಲಮ್ ನೋಡೋಕಿನ ಮುಂಚೆ let me tell you the format of double column cash book. So date ಕೊಟ್ಟಿದ್ದಾರೆ,
ರಿಸೀಟ್ಸನ್ನು ನಾವು ಎಂಟರ್ ಮಾಡಬೇಕು. ರಿಸೀಟ್ಸ್ ಅಂತಂದರೆ ವಾಟ್ ಎವರ್ ವಿ ಹ್ಯಾವ್ ರಿಸೀವ್ಡ್ ಇನ್ ಕ್ಯಾಶ್, ಯು ಆರ್ ಗೋಯಿಂಗ್ ಟು ರೆಕಾರ್ಡ್ ಇನ್ ದಿಸ್ ಕಾಲಮ್. ವಾಟ್ ಎವರ್ ವಿ ಹ್ಯಾವ್ ರಿಸೀವ್ಡ್ ಥ್ರೂ ಬ್ಯಾಂಕ್, ದಟ್ ಈಸ್ ರೆಕಾರ್ಡೆಡ್ ಇನ್ ಬ್ಯಾಂಕ್ ಕಾಲಮ್. ಆಸ್ ಇಟ್ ಈಸ್ ಡೇಟ್, ದಿಸ್ ಈಸ್ ಡೆಬಿಟ್ ಸೈಡ್ ಆ್ಯಂಡ್ ದಿಸ್ ಈಸ್ ಕ್ರೆಡಿಟ್ ಸೈಡ್. ಆ್ಯಂಡ್ ಪೇಮೆಂಟ್ ಸೈಡನ್ನು ನಾವು ಏನು ಪೇ ಮಾಡೀವಿ, ಕ್ಯಾಶಿಂದ ಪೇ ಮಾಡಿದರೆ ಕ್ಯಾಶ್ ಕಾಲಮಲ್ಲಿ ಬರಿತೀವಿ. ಆ್ಯಂಡ್ ಬ್ಯಾಂಕಿಂದ ಪೇ ಮಾಡಿದರೆ ಅಂದರೆ ಚೆಕ್ ಥ್ರೂ ಪೇ ಮಾಡಿದಾಗ ಬ್ಯಾಂಕ್ ಕಾಲಮಲ್ಲಿ ಬರಿತೀವಿ. ಸೊ ದಿಸ್ ಈಸ್ ಅ ವೆರಿ ಸಿಂಪಲ್ ಫಾರ್ಮ್ಯಾಟ್ ಆಫ್ ಡಬಲ್ ಕಾಲಮ್ ಕ್ಯಾಶ್ ಬುಕ್. Now coming see problem on double column cash book. Enter the following transaction in double column cash book of Miss Ambika Traders. So here they have given July 2017 transaction. So we have to enter all these transaction in cash book. And here there are some bank transaction also. So here as it is, I have told what is the format. Now the first transaction on July 1st is commenced business with cash. So commenced business antandaga ಕ್ಯಾಶನ್ನು ನಾವು ಬಿಸ್ನೆಸ್ಸಿಗೆ ತರ್ತೀವಿ. ದೆನ್ ವಿ ಆರ್ ರಿಸೀವಿಂಗ್ ಕ್ಯಾಶ್ ಅಂತಂದರೆ ಇಟ್ ಈಸ್ ಅ ಕ್ಯಾಶ್ ರಿಸೀಟ್. ಸೊ ವಾಟ್ ವಿ ಆರ್ ರಿಸೀವಿಂಗ್ ಫಾರ್ ವಾಟ್ ರೀಸನ್, ಕ್ಯಾಪಿಟಲ್ ಬಂದಿದೆ. ಸೊ ಟು ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ಆನ್ 1st July ಟು ಕ್ಯಾಪಿಟಲ್ ಅಕೌಂಟ್. ಈಗ ಕ್ಯಾಶನ್ನು ತಂದೇವಿ ಅಂತ ಹೇಳಿದಾಗ ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ ಟು ಕ್ಯಾಪಿಟಲ್ ಅಕೌಂಟ್ 50,000. ಸೊ ದ ನೆಕ್ಸ್ಟ್ ಒನ್ ಇಸ್ ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ ICICI ಬ್ಯಾಂಕ್. ಸೊ ಇಲ್ಲಿ ಈ ಒಂದು ಟ್ರಾನ್ಸಾಕ್ಷನಲ್ಲಿ 2 ಅಕೌಂಟ್ ಬರ್ತದೆ. ಒಂದು ಬ್ಯಾಂಕ್ ಅಕೌಂಟ್ ಬರ್ತದೆ, ಇನ್ನೊಂದು ಕ್ಯಾಶ್. ಬಿಕಾಸ್ ಅ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಡೆಪಾಸಿಟ್ ಸಮ್ ಕ್ಯಾಶ್ ಇನ್ ಬ್ಯಾಂಕ್. ಸೊ ದೇರ್ ಆರ್ ಸಮ್ 2 ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ನಾವು ಈ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಆ್ಯಸ್ ಇಟ್ ಈಸ್ ಕ್ಯಾಶ್ ಕಾಲಮು ಇರೋದು, ಬ್ಯಾಂಕ್ ಕಾಲಮು ಇರೋದ್ರಿಂದ ಈ ಎಂಟ್ರಿಗೆ, ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಿಗೆ ನಾವು ಏನಂತ ಕರಿತೀವಿ ಅಂದರೆ ಕಾಂಟ್ರಾ ಎಂಟ್ರಿ ಅನ್ನೋದನ್ನು ಹೇಳ್ತೀವಿ. ಸೊ ಓಪನ್ಡ್ ಬ್ಯಾಂಕ್ ಅಕೌಂಟ್ ಅಂದಾಗ ವಿ ಆರ್ ಗೋಯಿಂಗ್ ಟು ಡೆಪಾಸಿಟ್ ಅಂದಾಗ ಇನ್ಕ್ರೀಸ್ ಇನ್ ಯೋರ್ ಬ್ಯಾಂಕ್ ಬ್ಯಾಲೆನ್ಸ್. ಆ್ಯಂಡ್ ನಮ್ಮ ಕ್ಯಾಶನ್ನು ನಾವು ಹೋಗಿ ಬ್ಯಾಂಕಲ್ಲಿ ಹಾಕೋದ್ರಿಂದ ಡಿಕ್ರೀಸ್ ಇನ್ ದ ಕ್ಯಾಶ್ ಬ್ಯಾಲೆನ್ಸ್. ಸೊ 2 ಕಾಲಮ್ ಇಲ್ಲೇ ಇದೆ, ಹಾಗಂದ್ರೆ 2 ಎಂಟ್ರಿ ಬರ್ತದೆ. ಒಂದು ಕ್ರೆಡಿಟ್ ಸೈಡೂ ಎಂಟ್ರಿ ಬರ್ತದೆ, ಆಸ್ ವೆಲ್ ಆಸ್ ಡೆಬಿಟ್ ಸೈಡೂ ಎಂಟ್ರಿ ಬರ್ತದೆ. ಸೊ ಈಗ ನಾವು ಫಸ್ಟು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ಏನಾಗ್ತದೆ, ಕ್ಯಾಶನ್ನು ನಾವು ಹೋಗಿ ಡೆಪಾಸಿಟ್ ಮಾಡೋದ್ರಿಂದ ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಡಿಕ್ರೀಸ್ ಆಗ್ತದೆ. ಡಿಕ್ರೀಸ್ ಇನ್ ಕ್ಯಾಶ್ ಅನ್ನೋ ರೀಸನಿಗೆ ನಾವು ಅದನ್ನು ಕ್ರೆಡಿಟ್ ಮಾಡ್ತೀವಿ. ಹೌ ಮಚ್? 30,000. ಸೊ 30,000 ಕ್ರೆಡಿಟ್ ಮಾಡಿದ್ದು ಯಾವ ರೀಸನಿಗೆ, ಯಾಕೆ ನಮ್ಮ ಕ್ಯಾಶ್ ಕ್ರೆಡಿಟ್ ಆಯಿತು, ಐ ಮೀನ್ ಡಿಕ್ರೀಸ್ ಆಯಿತು? ದಟ್ ಈಸ್ ಬಿಕಾಸ್ ಆಫ್ ದಿ ಬ್ಯಾಂಕಲ್ಲಿ ನಾವು ಹೋಗಿ ಡೆಪಾಸಿಟ್ ಮಾಡಿದ್ವಿ. ಈಗ ದಟ್ ಈಸ್ ಆನ್ 3rd July. ಅದೇ 3rd Julyಗೆ ಇನ್ನೊಂದು ಎಂಟ್ರಿ, ದಿಸ್ ಈಸ್ ಎ ಕಾಂಟ್ರಾ ಎಂಟ್ರಿ ಅಂತ ಹೇಳಿದೆ. ಈಗ ಅದ್ರದ್ದು ಅಪೋಸಿಟ್ ಎಂಟ್ರಿ ಏನಾಗ್ತದೆ, ಬ್ಯಾಂಕಲ್ಲಿ ಅದೇ 30,000 ಬಂದು ಡೆಪಾಸಿಟ್ ಆಯಿತು ಅಂದರೆ ಇನ್ಕ್ರೀಸ್ ಇನ್ ಯೋರ್ ಬ್ಯಾಂಕ್ ಬ್ಯಾಲೆನ್ಸ್. ಹೌ? ಬಿಕಾಸ್ ಕ್ಯಾಶ್ ಹ್ಯಾಸ್ ಬೀನ್ ಡೆಪಾಸಿಟೆಡ್ ಟು ಕ್ಯಾಶ್ ಅಕೌಂಟ್. ದಿಸ್ ಈಸ್ ಸೆಡ್ ಆಸ್ ಕಾಂಟ್ರಾ ಎಂಟ್ರಿ. ನಾವು ದ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆನ್ 5th July ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಅವ್ರು ಹೇಳ್ಬಿಟ್ಟಾರೆ ಕ್ಯಾಶು ನೀವು ಏನು ಮಾಡಿರಿ, ಪೇಮೆಂಟ್ ಮಾಡಿರಿ, ಕ್ಯಾಶನ್ನು ಕೊಟ್ಟು ಪರ್ಚೇಸ್ ಮಾಡಿರಿ ಗೂಡ್ಸನ್ನು. ಸೊ ಆನ್ 5th July ಬೈ ಪರ್ಚೇಸ್ ಅಕೌಂಟ್. ಸೊ ಕ್ಯಾಶನ್ನು ಪೇ ಮಾಡಿರೋದ್ರಿಂದ ಕ್ಯಾಶ್ ಕಾಲಮಲ್ಲೇ ನಾವು ಎಂಟ್ರಿ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಆನ್ 10th July ಪರ್ಚೇಸ್ಡ್ ಆಫೀಸ್ ಮೆಷಿನ್ ಫಾರ್ ಕ್ಯಾಶ್. ಸೊ ಆನ್ 10th ಬೈ ಪರ್ಚೇಸ್ ಅಂತ ಬರೆಯೋಂಗಿಲ್ಲ, ಇಲ್ಲಿ ಪರ್ಚೇಸ್ಡ್ ಆಫೀಸ್ ಅಂತ ಬಂದ ತಕ್ಷಣ ಇಟ್ ಈಸ್ ನಾಟ್ ಪರ್ಚೇಸ್ ಆಫ್ ಗೂಡ್ಸ್ ಬಟ್ ಇಟ್ ಈಸ್ ಅ ಪರ್ಚೇಸ್ ಆಫ್ ದಿ ಅಸೆಟ್. ಸೊ ಅಸೆಟ್ ಯಾವುದಿದೆ ಅದನ್ನೇ ಬರಿಬೇಕು. ಬೈ ಆಫೀಸ್ ಮೆಷಿನ್, ದಟ್ ಈಸ್ ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ 5,000 ರೆಕಾರ್ಡೆಡ್ ಇನ್ ದ ಕ್ಯಾಶ್ ಕಾಲಮ್. ದ ನೆಕ್ಸ್ಟ್ ಒನ್ ಈಸ್ 15th ಏನು ಮಾಡಿದ್ದಾರೆ, ಗೂಡ್ಸ್ ಸೋಲ್ಡ್ ಟು ರೋಹನ್. ಸೋಲ್ಡ್ ಅಂದ ತಕ್ಷಣ ಅಫ್ಕೋರ್ಸ್ ವಿ ಹ್ಯಾವ್ ರಿಸೀವ್ಡ್ ಸಮ್ ಅಮೌಂಟ್, ದಟ್ ಈಸ್ ಐದರ್ ಇನ್ ಕ್ಯಾಶ್ ಆರ್ ಥ್ರೂ ಬ್ಯಾಂಕ್. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ಸೋಲ್ಡ್ ಗೂಡ್ಸ್ ಟು ರೋಹನ್ ಫಾರ್ ಕ್ಯಾಶ್ ಆ್ಯಂಡ್ ರಿಸೀವ್ಡ್ ಚೆಕ್ ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಬೇಸಿಸ್ ಮೇಲೆ ನಾವು ಸೆಲ್ ಮಾಡೀವಿ, ಬಟ್ ರಿಸೀವ್ ಮಾಡಿದ್ದು ಚೆಕ್ಕು. ಬಟ್ ಚೆಕ್ಕನ್ನು ಇನ್ನು ಡೆಪಾಸಿಟ್ ಮಾಡಿವೋ ಇಲ್ಲೋ ಗೊತ್ತಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಚೆಕ್ ಆ್ಯಸ್ ನಾವು ಕ್ಯಾಶ್. ಯಾಕಂದರೆ ನೆಕ್ಸ್ಟ್ ನಾವು ಏನು ಮಾಡಿದ್ದೀವಿ, ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ನೋಡಿಕೊಂಡು ಇದನ್ನು ನಾವು ಡಿಸೈಡ್ ಮಾಡಬೇಕು. ಯಾಕಂದರೆ 20ನೇ ತಾರೀಕಿಗೆ ಅವ್ರು ಏನು ಮಾಡ್ಯಾರ, ರೋಹನ್ಸ್ ಚೆಕ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಅಂದರೆ ಈ ಚೆಕ್ಕು ಅವಾಗ ಸದ್ಯದ 15th ಇಂದ 20th ಅದು ಬಿಸ್ನೆಸ್ಸಲ್ಲೇ ಇತ್ತು. ಆ ಚೆಕ್ಕನ್ನು ಅವ್ರು ಏನಂತ ಕನ್ಸಿಡರ್ ಮಾಡಿದರು, ಕ್ಯಾಶ್ ಅನ್ನೋದನ್ನು ಕನ್ಸಿಡರ್ ಮಾಡಿದರು. ಹಾಗಾಗಿ ನಾವಿಲ್ಲಿ ಏನಂತ ಬರಿತೀವಿ, ಅವ್ರು 15 to
2 sales. First of all, sales aita Rohanige. So we have already received the amount. It is not on the credit basis. So receive ಮಾಡಿದ ಎಷ್ಟು ಅಮೌಂಟು ಬ್ಯಾಂಕ್ ಕಾಲಮಲ್ಲಿ ಬರೋ ಹೋಗಿಲ್ಲ. ಈಗ ಅದನ್ನು ಕ್ಯಾಶ್ ಕಾಲಮಲ್ಲೇ ಬರಿಬೇಕು. ಬಿಕಾಸ್ ಚೆಕ್ಕನ್ನು ನಾವು ಏನಂತ ಕನ್ಸಿಡರ್ ಮಾಡಿದ್ವಿ, ಕ್ಯಾಶ್ ಅನ್ನೋದನ್ನು ಕನ್ಸಿಡರ್ ಮಾಡಿದ್ವಿ. ಬಿಕಾಸ್ ಇಟ್ ಹ್ಯಾಸ್ ನಾಟ್ ಬೀನ್ ಡೆಪಾಸಿಟೆಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಸೇಮ್ ಡೇಟ್. ಓಕೆ, ಸೊ 2 ಸೇಲ್ಸ್. ನೆಕ್ಸ್ಟ್ ಇಲ್ಲಿ ಬಂದಾಗ ಅದನ್ನು ಹೇಳ್ತೀನಿ, ಕಾಂಟ್ರಾ ಎಂಟ್ರಿ. Next, on 18th of July, again there was a sales, that is cash sales, 2 sales. Okay, that is 8,000 on cash account, cash column. Now, coming to the 20th transaction, illi nodri, Rohan's check deposited into bank. Iga Rohan's check anna deposit madidare. Andre ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಅದು ಕ್ಯಾಶ್ ಅಂತ ಹೇಳಿ ನಾವು ಕ್ಯಾಶಲ್ಲಿ ಇನ್ಕ್ರೀಸ್ ತೋರಿಸಿದ್ವಿ. ಈಗ ಇದೇ ಚೆಕ್ ಹೋಗಿ ಬ್ಯಾಂಕಲ್ಲಿ ಹೋಯಿತು ಅಂದರೆ ನಮ್ಮ ಕ್ಯಾಶ್ ಮತ್ತೆ ಡಿಕ್ರೀಸ್ ಆಯಿತು. ಸೊ ಇಲ್ಲೇನಾಗ್ತದೆ, 20th ಬೈ ಬ್ಯಾಂಕ್ ಅಕೌಂಟ್ 7,000 ಅಂದರೆ ಡಿಕ್ರೀಸ್ ಇನ್ ಯೋರ್ ಕ್ಯಾಶ್. ಇದು ಚೆಕ್ ಏನು ಹೋಗಿ ಚೆಕ್ ಡೆಪಾಸಿಟೆಡ್, ಈ ಒಂದು ಬ್ಯಾಲೆನ್ಸ್ ಏನು ಕ್ಯಾಶ್ ಅಂತ ತೋರಿಸಿದ್ರಿ, ಈಗ ಹೋಗಿ ಅದು ಡೆಪಾಸಿಟ್ ಆಯಿತು ಬ್ಯಾಂಕಲ್ಲಿ ಅಂದಾಗ ಅದು ಮತ್ತೆ ಕಾಂಟ್ರಾ ಎಂಟ್ರಿ ಆಗ್ತದೆ. ಇಲ್ಲೇನಾಗ್ತದೆ, 7,000 ಡಿಕ್ರೀಸ್ ಇನ್ ಯೋರ್ ಕ್ಯಾಶ್ ಬ್ಯಾಲೆನ್ಸ್. ಯಾಕೆ ಅಂದರೆ ಯು ಹ್ಯಾವ್ ಡೆಪಾಸಿಟೆಡ್ ದ್ಯಾಟ್ ಚೆಕ್ ಇನ್ ದ ಬ್ಯಾಂಕ್. ನಾವು ಕಾಂಟ್ರಾ ಎಂಟ್ರಿ ಅದಕ್ಕೆ ಇನ್ನೊಂದು ಏನಾಗ್ತದೆ, ಆನ್ 20th ಟು ಕ್ಯಾಶ್ ಅಕೌಂಟ್ ಕಾಂಟ್ರಾ ಎಂಟ್ರಿ. ಅದು ಎಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. 7,000 ಇನ್ಕ್ರೀಸ್ ಇನ್ ಯೋರ್ ಬ್ಯಾಂಕ್. ಯಾಕಂದರೆ ಚೆಕ್ಕನ್ನು ಡೆಪಾಸಿಟ್ ಮಾಡಿದ್ರಿ, ಅವಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಪೇಡ್ ಕಾರ್ಟೇಜ್ ಬೈ ಚೆಕ್. ಈಗ ಏನು ಹೇಳಿದ್ದಾರೆ, ಪೇಮೆಂಟ್ ಆಗಿದೆ. ಹೆಂಗಾಯಿತು, ದೇ ಹ್ಯಾವ್ ಪೇಡ್ ಕಾರ್ಟೇಜ್ ಬೈ ಕಾರ್ಟೇಜ್ ವಿಚ್ ಇಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ದಟ್ ಈಸ್ ಪೇಡ್ ಥ್ರೂ ಚೆಕ್. ಸೊ ಇಟ್ ಈಸ್ 500 written in the bank column. Now the next transaction is cash withdrawal for personal use. Personal use anta ಬಂದ ತಕ್ಷಣ it is said as drawings, right? So drawings ಅಂತಂದರೆ on 25th by drawings account. ಈಗ ಇದು ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ 2,000 ಕ್ಯಾಶ್ ಕಾಲಮಲ್ಲಿ ನಾವು ಎಂಟ್ರಿ ಮಾಡಬೇಕು. ದ ಲಾಸ್ಟ್ ಒನ್ ಈಸ್ ಆನ್ 30th paid. So again it is on the payment side. Paid rent by check. So check ಅನ್ನೋದ್ರಿಂದ ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. by rent it is 1,000. Now we are going to total it. Yes, total ಮಾಡಿದಾಗ we are going, first of all, ಎರಡು ಡೆಬಿಟ್ ಸೈಡ್ ಟೋಟಲ್ ಆ್ಯಂಡ್ ಕ್ರೆಡಿಟ್ ಸೈಡ್ ಟೋಟಲ್ ಎರಡು ಮ್ಯಾಚ್ ಮಾಡಿದಾಗ ಯಾವುದು ಹೈಯೆಸ್ಟ್ ಟೋಟಲ್ ಬರ್ತದೆ ಅದನ್ನು ಬರಿಬೇಕು. most of the time, all the time you will get highest in the debit side. So that is 65,000 of the cash column and 37,000 of the bank column. Here also we are going to write the same 37, and the difference you are going to write it here as by balance carried down, that is 11,000 of cash column and 35,500 of bank column. You're going to write it here again on 1st of August 2017, that is to balance brought down. Yes, so here it is 11,000 and here it is 35,500. So here this comes to an end of a problem. I hope you have understood everything. If any doubts, do message me. Thank you.